ಈ ರೀತಿ ಇನ್ವೆಸ್ಟ್ ಮಾಡೋದನ್ನ ನಿಲ್ಲಿಸಿ ಈ ರೀತಿ ಇನ್ವೆಸ್ಟ್ ಮಾಡೋದನ್ನ ಶುರು ಮಾಡೋದನ್ನೇ ನೀವು ತಗೋಬಹುದಾದಂತಹ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಇದರಿಂದ 500%ಗಿಂತ ಹೆಚ್ಚು ರಿಟರ್ನ್ ಅನ್ನೇ ನೀವು ತಗೋಬಹುದು. ಯಾವ ಶೇರ್ ಮಾರ್ಕೆಟ್ ನಲ್ಲೂ ಇಷ್ಟು ರಿಟರ್ನ್ ಅನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿ, ಅಲ್ಲಿ ಬೇಕಾದಂತಹ ಹಣ, ಎಲ್ಲಕ್ಕಿಂತ ಮುಖ್ಯವಾದಂತಹ ಆರೋಗ್ಯ, ಆನಂದ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಪಡೆಯೋದಕ್ಕೆ ಇಲ್ಲಿ ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗ್ತಾ ಹೋಗ್ತವೆ. ನೀವು ಸರ್ವವ್ಯಾಪಿಯಾಗಿ ಬೆಳೀತಾ ಹೋಗ್ಬೋದು, ಇಂಪ್ರೂವ್ ಅನ್ನ ಆಗ್ತಾ ಹೋಗ್ಬೋದು. ಆ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನ ಹೇಗೆ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಸೊ ವೆಲ್ಕಮ್ ಟು ಪುಸ್ತಕಾಂಶ. ಈ ರೀತಿ 500%ಗಿಂತ ಹೆಚ್ಚು ರಿಟರ್ನ್ ಅನ್ನು ಪಡೆಯೋದಕ್ಕೆ ನೀವು ಶೇರ್ ಮಾರ್ಕೆಟ್ ನಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಂಡು ಇನ್ವೆಸ್ಟ್ ಅನ್ನು ಮಾಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದಲ್ವೇ ಅಲ್ಲ, ಅಥವಾ ಟೈಮ್ ವೇಸ್ಟ್ ಅಂತಾನೂ ಹೇಳ್ಬೋದು. ಯಾಕೆಂದ್ರೆ ಅದಕ್ಕಿಂತ ಹೆಚ್ಚು ರಿಟರ್ನ್ ಬರುವಂತಹ ಸ್ಟ್ರಾಟಜಿನೇ ಇದೆ. ಅದರ ಜೊತೆಗೆ ಇನ್ನೂ ಒಳ್ಳೊಳ್ಳೆ ಕಾರಣಗಳು ಇದಾವೆ. ಆದರೆ ಎಲ್ಲರೂ ನಿಮಗೆ ಶೇರ್ ಮಾರ್ಕೆಟ್ ಅನ್ನು ನೋಡಿ ಇನ್ವೆಸ್ಟ್ ಅನ್ನು ಮಾಡಿ ಅಂತ ಹೇಳ್ತಾ ಇರ್ಬೋದು. ಅದು ಅವರ ಲಾಭಕ್ಕೋಸ್ಕರ. ಅದು ನಿಜವಾಗ್ಲೂ ನಿಮಗೆ ನಷ್ಟವನ್ನೇ ಉಂಟು ಮಾಡುತ್ತೆ. ಅವರ ಕೋರ್ಸ್ಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಶೇರ್ ಮಾರ್ಕೆಟ್ ಅನ್ನ ನೋಡೋ ರೀತಿನೇ ಸರಿಯಾಗಿ ಹೋಗ್ಬೋದು. ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡೋದು ಯಾಕೆ ಸರಿ ಇಲ್ಲ ಅಂದ್ರೆ, ನಾವು ಶೇರ್ ಮಾರ್ಕೆಟ್ ಅನ್ನ ನೋಡುವಂತಹ ರೀತಿನೇ ಸರಿ ಇಲ್ಲದೆ ಇರೋದು. ಇಲ್ಲಿಂದನೇ ತಪ್ಪು ಶುರು ಆಗುವಂಥದ್ದು. ನಿಮ್ಮ ಪರ್ಸೆಪ್ಷನ್ ಹೇಗೆ ಇರುತ್ತೆ ಅಂದ್ರೆ, ನಾನು ಇನ್ವೆಸ್ಟ್ ಮಾಡೋದನ್ನ ಕಲ್ತ್ಕೊಂಡು, ಕೆಲವರು ಅದನ್ನು ಮಾಡಲ್ಲ ಬಿಡಿ, ಒಟ್ಟಿನಲ್ಲಿ ಇಲ್ಲಿ ತುಂಬಾ ದುಡ್ಡನ್ನ ಮಾಡ್ತೀನಿ, ಆ ದುಡ್ಡಿಗೆ ಕಾಂಪೌಂಡ್ ಎಫೆಕ್ಟ್ ಎಲ್ಲ ಸೇರ್ಕೊಂಡು ನಾನು ತುಂಬಾನೇ ಶ್ರೀಮಂತ ಆಗೋಗ್ತೀನಿ ಅಂತ ನೀವು ತಿಳ್ಕೊಂಡಿರ್ಬೋದು. ಯಾಕೆಂದ್ರೆ ಎಲ್ಲರೂ ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ಆದ್ರೆ ನೀವು ಎಲ್ಲವನ್ನು ಕಲ್ತ್ಕೊಂಡ್ರು ಅದು ಸಾಧ್ಯ ಇಲ್ಲ. ಇನ್ನೂ ಹೇಳ್ಬೇಕು ಅಂದ್ರೆ ಇದರಿಂದ ನಮಗೆ ಲಾಭಕ್ಕಿಂತ ನಷ್ಟನೇ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಪ್ರೂವ್ ಸಹ ಮಾಡಬಹುದು. ಇದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಈ ಶೇರ್ ಮಾರ್ಕೆಟ್ ಅನ್ನ ಬಿಟ್ರೇನೆ 500%ಗಿಂತ ಜಾಸ್ತಿ ಹಣವನ್ನ ತಗೊಳ್ಳೋದಕ್ಕೆ ನಮಗೆ ಸಹಾಯ ಆಗೋದು. ಇಲ್ಲಿ ಟಾಪ್ 3 ನಷ್ಟಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಇವೆಲ್ಲವನ್ನು ನಾನು ಹೇಳುವಂತಹ ಇನ್ವೆಸ್ಟ್ಮೆಂಟ್ಗೆ ಕಂಪೇರ್ ಅನ್ನ ಮಾಡ್ತಾ ಹೋಗಿ ಅದು ನಿಮಗೇನೆ ಗೊತ್ತಾಗ್ತಾ ಹೋಗುತ್ತೆ. ಮೊದಲನೇ ನಷ್ಟ, ಕಲಿಯೋಕೆ ಬೇಕಾಗುವಂಥದ್ದು. ಅಫ್ಕೋರ್ಸ್ ಫ್ರೀ ಆಗೂ ಕಲಿಬಹುದು, ದುಡ್ಡು ಕೊಟ್ಟು ಕೋರ್ಸ್ ತಗೊಂಡು ಕಲಿಬಹುದು. ಒಂದು ಆವರೇಜ್ ರೇಂಜ್ ಅಲ್ಲಿ ಹೇಳೋದಾದ್ರೆ ಒಂದು 15,000 ರೂಪಾಯಿ ಖರ್ಚಾಗುತ್ತೆ ಅನ್ಕೊಳ್ಳೋಣ. ಒಂದು 2-3 ವರ್ಷ ತಗೊಂಡು ಕಲಿತೀರಾ ಅಂತ ಅನ್ಕೊಳ್ಳೋಣ. ಅಂದ್ರೆ ಸರಿಯಾಗಿ ಎಲ್ಲವನ್ನು ಕಲಿಯೋಕೆ ಶೇರ್ ಮಾರ್ಕೆಟ್ ಅಲ್ಲಿ ಬರುವಂತಹ ಫಂಡಮೆಂಟಲ್ಸ್, ಎಕಾನಮಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, P&L, ಕ್ಯಾಶ್ ಫ್ಲೋ, ಜೊತೆಗೆ ಚಾರ್ಟ್ ಅಲ್ಲಿ ಬರುವಂತಹ ಹಲವು ಟೆಕ್ನಿಕ್ಗಳು, ಪ್ಯಾಟರ್ನ್ಗಳು ಎಲ್ಲವನ್ನು, ಮಾರ್ಕೆಟ್ ಬೂಮ್ ಅಲ್ಲಿ ಇದ್ದಾಗ ಹೇಗೆ ಅದು ಬಿಹೇವ್ ಮಾಡುತ್ತೆ, ಕ್ರಾಶ್ ಆದಾಗ ಮತ್ತೆ ಸೈಡ್ ವೇಸ್ ಅಲ್ಲಿ ಹೋದಾಗ ಇದು ಹೇಗೆ ಬಿಹೇವ್ ಮಾಡುತ್ತೆ ಅಂತ ನೋಡ್ಕೊಳಕ್ ಹೋದ್ರೆ ತುಂಬಾ ವರ್ಷಗಳೇ ಬೇಕಾಗುತ್ತೆ. ಆದ್ರೂ ಅದನ್ನೆಲ್ಲ ಬಿಟ್ಟು ನೋಡೋದಾದ್ರೂ ನಿಮ್ಗೆ ಒಂದು 2-3 ವರ್ಷ ಟೈಮ್ ಆದ್ರೂ ಇನ್ವೆಸ್ಟ್ ಇಲ್ಲಿ ಮಾಡಲೇಬೇಕಾಗುತ್ತೆ. ಕಷ್ಟನೇ ಪಟ್ಟು ಇವನ್ನೆಲ್ಲ ತಿಳ್ಕೊಂಡು ರಿಟರ್ನ್ ಅನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತೀರಾ. ಅದರಲ್ಲಿ ಯಾವುದು ಅನುಮಾನ ಬೇಡ. ನಿಮ್ಮ ಕಾಸ್ಟು 15,000 ಪ್ಲಸ್ ಒಂದು 3 ವರ್ಷ ಟೈಮ್. ಎರಡನೇ ನಷ್ಟ, ಕ್ಯಾಪಿಟಲ್. ಎಲ್ಲರೂ ಹಳ್ಳಕ್ಕೆ ಬೀಳೋದು ಇಲ್ಲೇನೆ. ಯಾರೋ ಎಷ್ಟೋ ಲಕ್ಷಗಟ್ಲೆ, ಕೋಟಿಗಟ್ಲೆ ಹಣವನ್ನು ಗಳಿಸ್ತಾ ಇದ್ದಾರೆ ಅಂತ ನೋಡ್ಬಿಡ್ತೀವಿ. ನಾವು ಟ್ರೈ ಮಾಡಿದ್ರೆ ಬರುತ್ತೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅದೇ ತಪ್ಪು. ನಾವು ಲಕ್ಷದಲ್ಲಿ ಇದನ್ನ ನೋಡೋಕೆ ಹೋಗ್ಲೇಬಾರ್ದು. ಯಾವತ್ತು ನಮಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಮಾತ್ರನೇ ನೋಡ್ಬೇಕಷ್ಟೇ. ಅಂದ್ರೆ ನಿಮ್ಮ ಕ್ಯಾಪಿಟಲ್ ಅಂದ್ರೆ ನೀವು ಎಷ್ಟು ಹಣವನ್ನ ಇನ್ವೆಸ್ಟ್ ಮಾಡ್ತೀರಾ ಅಂತ ತುಂಬಾ ಕಡಿಮೆ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ನಿಮ್ಮ ವಯಸ್ಸು ಇನ್ನೂ ಚಿಕ್ಕದಾಗಿರೋದ್ರಿಂದ ನಿಮ್ಮ ಹತ್ರ ಜಾಸ್ತಿ ಕ್ಯಾಪಿಟಲ್ ಇರಲ್ಲ. ಶೇರ್ ಮಾರ್ಕೆಟ್ ಅಲ್ಲಿ ನೀವು ತಿಂಗಳಿಗೆ 5-6% ತೆಗಿತೀರಾ ಅಂದ್ರೂ ನಿಮ್ಮ ಹತ್ರ ಒಂದು 20-30 ಸಾವಿರ ಇದೆ ಅಂದ್ರೆ ತಿಂಗಳಿಗೆ 1,500 ಬರ್ಬೋದು ಅಷ್ಟೇ. ನೀವು ಇವಾಗ ಆ 20-30 ಸಾವಿರನ ಡಬಲ್ ಮಾಡಿ, ಟ್ರಿಬಲ್ ಮಾಡಿ, ಆವಾಗ್ಲೂ ನಿಮ್ಗೆ ಹೆಚ್ಚು ಹಣ ಏನೂ ಸಿಗಲ್ಲ. ಈ ಪರ್ಸೆಂಟೇಜ್ ಅನ್ನ ಹೇಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಫೀಲ್ಡ್ ಅಲ್ಲಿರುವಂತಹ ಎಕ್ಸ್ಪರ್ಟ್ ಗಳಿಗೆ ಕಂಪೇರ್ ಅನ್ನ ಮಾಡಿ ಅವರೇಜ್ ರಿಟರ್ನ್ ಅನ್ನ ಏನಾದ್ರು ತಗೊಳಕ್ ಹೋದ್ರೆ ಇನ್ನೂ ಕಡಿಮೆನೆ ಬರುತ್ತೆ. ಬಟ್ ಇಷ್ಟು ದುಡಿಯೋಕೆ ಹೈ ರಿಸ್ಕ್ ಅನ್ನು ತಗೋಬೇಕಾಗುತ್ತೆ. ಸೊ ಜಾಸ್ತಿ ರಿಸ್ಕ್ ಅನ್ನ ತಗೊಂಡ್ರು ನೀವು ಅಷ್ಟು ದುಡಿಯೋಕ್ಕಾಗಲ್ಲ. ಲಾಸ್ ಆದ್ರೆ ಇನ್ನೂ ಹೆಚ್ಚಿನ ಹಣವನ್ನೇ ಕಳ್ಕೊತಾ ಹೋಗ್ತೀರಾ. ಹಾಗಾಗಿ ಲಕ್ಷಗಳಲ್ಲಿ, ಕೋಟಿಗಳಲ್ಲಿ ಪ್ರಾಫಿಟ್ ಅನ್ನ ನೋಡೋದನ್ನ ಬಿಟ್ಬಿಡಿ. ಪರ್ಸೆಂಟೇಜ್ ಅಲ್ಲೇ ಪ್ರಾಫಿಟ್ ಅನ್ನು ನೋಡಬೇಕು. ಜೊತೆಗೆ ಅದಕ್ಕೆ ಚಾರ್ಜಸ್ಗಳು ಇರುತ್ತೆ. ಕಾಂಪೌಂಡ್ ರಿಟರ್ನ್ ಮೇಲೂ ಹೇಳ್ತೀನಿ. ಸೊ ನಿಮ್ಮ ಬಂಡವಾಳ ಕಡಿಮೆ ಇದ್ರೆ ಈ ಮಾರ್ಗ ಒಳ್ಳೇದಲ್ವೇ ಅಲ್ಲ. ಬರೀ ಟ್ರೆಂಡ್ ಅನ್ನ ನೋಡಿ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಮಾಡಬಹುದು ಅಂತ ಈ ಕಡೆ ಬರುವಂತವ್ರು ಅದು ನಿಜ ಅಲ್ಲ ಅಂತ ತಿಳ್ಕೊಳ್ಳಿ. ಹೆಚ್ಚಿನ ದುಡ್ಡನ್ನ ಹಾಕ್ದಲೇನೆ ನೀವು 500%ಗಿಂತ ಜಾಸ್ತಿನೇ ತಗೋಬಹುದು. ಅದನ್ನ ಮುಂದೆ ಹೇಳ್ತೀನಿ. ಅಕಸ್ಮಾತ್ ನಿಮ್ಮ ಹತ್ರ ಹೆಚ್ಚು ಕ್ಯಾಪಿಟಲ್ ಇದೆ ಅಂದ್ರೆ ಅದು ಮಾತು ಬೇರೆ. ಜೊತೆಗೆ ಅಂತವ್ರ ಬಿಸ್ನೆಸ್ ರೀತಿಗಳು ಬೇರೆ ಬೇರೆ ಇರ್ತವೆ.
ಅದು ಇವಾಗ ಬೇಡ. ನೀವು 10-20 ಸಾವಿರ ಇಟ್ಕೊಂಡು ಜಾಸ್ತಿ ದುಡ್ಡನ್ನು ಮಾಡಿಬಿಡ್ತೀನಿ, ಕಂಪೌಂಡ್ ಎಫೆಕ್ಟು ಅದು ಇದು ಅನ್ನುವಂಥ ಭ್ರಮೆಯಲ್ಲಿ ಸರಿಯಾದ ಕ್ಯಾಲ್ಕುಲೇಷನ್ ಇಲ್ದೇನೆ ಇಲ್ಲಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬಿಡಿ. ಕ್ಯಾಪಿಟಲ್ನ ರಿಸ್ಕಲ್ಲಿ ಇಡಬೇಡಿ, ಸಾಲವನ್ನು ಮೊದಲೇ ಮಾಡಬೇಡಿ. ಹಾಗೇನಾದರೂ ಸಾಲ ಮಾಡ್ತಾ ಹೋದರೆ ಮೂರನೇ ಕಾಸ್ಟನ್ನು ಇನ್ನೂ ಜಾಸ್ತಿ ಕೊಡಬೇಕಾಗುತ್ತೆ. ಅದು ಮೆಂಟಲ್ ಕಾಸ್ಟ್, ನಮಗೆ ತಲೆ ಬಿಸಿಯಾಗುವಂಥ ವೆಚ್ಚ. ಈ ಫೀಲ್ಡಲ್ಲಿ ಯಾವಾಗಲೂ ಚೇಂಜ್ ಆಗ್ತಿರುವಂತಹ ನಂಬರ್ಗಳು, ಹೊಸ ಹೊಸ ನ್ಯೂಸ್ಗಳು ಒಂದು ಡೋಪಮಿನ್ ಕಿಕ್ ಆಗಿ ವರ್ಕ್ ಮಾಡ್ತವೆ ಅನ್ನೋದೇನೋ ನಿಜ. ಡೈಲಿ ಒಂದು ಎಕ್ಸೈಟ್ಮೆಂಟ್ ಅನ್ನ ತಂದು ಕೊಡ್ತಾನೆ ಇರ್ತವೆ. ಅದು ಡೈಲಿ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ, ಕಿಕ್ ಕೊಡುತ್ತೆ, ನಿಮ್ಮ ಈಗೋವನ್ನ ಬೂಸ್ಟ್ ಮಾಡುತ್ತೆ. ಬಟ್ ಬೇರೆ ಹೆಚ್ಚಿನ ಉಪಯೋಗ ಏನೂ ಇರಲ್ಲ. ಅಕಸ್ಮಾತ್ ನೀವು RBI ನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಬೇರೆಯವರಿಗೆ ಸಜೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಇದರಲ್ಲೇ ಕೆರಿಯರ್ ಅನ್ನ ಮಾಡ್ಕೋಬೇಕು ಅಂತಿದ್ರೆ ಅದರ ಮಾತು ಬೇರೆ. ಬಟ್ ಮಾಮೂಲಿಯಾಗಿ ಸುಮ್ಮನೆ ಇದನ್ನ ನೋಡ್ಕೊಂಡು ಕೂತ್ಕೊಳ್ಳೋದ್ರಿಂದ ದುಡ್ಡು ವೇಸ್ಟ್ ಆಗುತ್ತೆ, ಜೊತೆಗೆ ನೆಮ್ಮದಿನೂ ಹಾಳಾಗೋಗುತ್ತೆ. ಅದಕ್ಕೂ ಮುಖ್ಯವಾಗಿ ಬೇರೆ ರೀತಿಯಲ್ಲಿ ದುಡಿಬಹುದಾದಂತಹ ಹಣವನ್ನು ಹಾಳು ಮಾಡ್ಕೋತೀರಾ. ಇದನ್ನ ಆಪರ್ಚುನಿಟಿ ಕಾಸ್ಟ್ ಅಂತ ಕರೀತಾರೆ. ಸೊ ಈ ರೀತಿ ಹಾರ್ಡ್ ವರ್ಕ್ ಅನ್ನ ವೇಸ್ಟ್ ಅನ್ನುವಂಥ ಜಾಗಕ್ಕೆ ಕೊಡೋಕೆ ಹೋಗ್ಬಿಡಿ. ಸ್ಪೆಷಲಿ ಇಂಟ್ರಾಡೇ ಅಂದ್ರೆ ಒಂದು ದಿನದಲ್ಲಿ ಹೆಚ್ಚು ಹಣ ಗಳಿಸೋದಕ್ಕೆ ಪ್ರಯತ್ನ ಪಡುವಂಥದ್ದು. ಹೆಚ್ಚು ರಿಟರ್ನ್ ಅನ್ನ ತಗೋಬಹುದು, ಬಟ್ ಯಾವಾಗ್ಲೂ ಸ್ಕ್ರೀನ್ ಮುಂದೆನೆ ಇರಬೇಕಾಗುತ್ತೆ. ಪ್ರೆಷರು ಏರುತ್ತೆ ಇಳಿಯುತ್ತೆ. ಪೀಸ್ ಆಫ್ ಮೈಂಡ್ ಅನ್ನ ನೀವು ವೆಚ್ಚವಾಗಿ ಕೊಡಬೇಕಾಗತ್ತೆ. ನನ್ನ ಪ್ರಕಾರ ಇದು ಒತ್ತಿರಲ್ಲ. ಅಕಸ್ಮಾತ್ ನೀವೇನಾದ್ರೂ ಸಾಲ ಮಾಡಿ ಹೆಚ್ಚು ಹಣ ಮಾಡಕ್ ಹೋದ್ರಂದ್ರೆ ಮುಗ್ದೇ ಹೋಯ್ತು. ಮಾರ್ಕೆಟ್ ಏನಾದ್ರೂ ಕ್ರಾಶ್ ಆದ್ರೆ ನಿಮ್ಮ ದುಡ್ಡು, ಸಾಲದ ದುಡ್ಡನ್ನು ಕಳ್ಕೊಂಡಿರ್ತೀರ. ಎಷ್ಟೋ ಜನ ಈ ಪ್ರೆಷರ್ ನ ತಡ್ಕೊಳಕಾಗ್ದೇನೆ ಪ್ರಾಣವನ್ನು ಬಿಟ್ಟಿದ್ದಾರೆ. ಸೊ ಕೇರ್ಫುಲ್ ಆಗಿರಿ, ಇದು ನಿಜವಾಗ್ಲೂ ಓರ್ತಿರಲ್ಲ. ನೀವು ಇದನ್ನ ಮಾಡ್ಲೇಬೇಕು ಅಂದ್ಕೊಂಡಿದ್ರೆ ಹೆಚ್ಚು ರಿಸ್ಕ್ ಅನ್ನ ನಾನು ತಗೊಂತೀನಿ, ನನ್ನ ಹತ್ರ ಹೆಚ್ಚು ಕ್ಯಾಪಿಟಲ್ ಇದೆ, ನಾನು ನನ್ನ ಎಮೋಷನ್ ಗಳನ್ನ ಚೆನ್ನಾಗಿ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ, ಹೀಗೆ ಏನೇನೋ ಸ್ಪೆಷಲ್ ಕಾರಣಗಳನ್ನ ಬಿಟ್ರೆ ಇನ್ನು ಮಾಮೂಲಿ ಜನಗಳಿಗೆ ಇದು ವರ್ತ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕಾಂಪೌಂಡ್ ಎಫೆಕ್ಟ್ ಗೆ ಬರೋಣ. ನೀವು ಈಗ ನಿಮ್ಮ ಹತ್ರ ಒಂದು 20,000 ಜೊತೆಗೆ ತಿಂಗಳ ಹಣವನ್ನು ಉಳಿಸಿ ಒಂದು 3,000ವನ್ನ ತಿಂಗಳು ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇರ್ತೀರ. ಅವಾಗ ಒಂದು 5 ವರ್ಷ ಕಳೆದು ನೋಡಿದ್ರೆ ನಿಮ್ಮ ಹಣ ಹೆಚ್ಚು ಅಂದ್ರೆ ಒಂದು 4 ಲಕ್ಷ ಆಗಿರುತ್ತೆ ಅಷ್ಟೇ. ಅಂದ್ರೆ 30% ಅಷ್ಟ ನೀವು ರಿಟರ್ನ್ ಅನ್ನ ತಗೊಂತೀರಾ ಅಂತ ಲೆಕ್ಕ ಹಾಕಿರೋದು. ಇದು ಜಾಸ್ತಿನೇ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಇರೋದು, ನೀವು ಆ ರೀತಿ ಸ್ಟಾಕ್ ಗಳನ್ನ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ. ಅದೇ ರೀತಿಯಾದಂತಹ 2-3 ವರ್ಷ ಟ್ರೈನಿಂಗು, 15,000 ಕಾಸ್ಟ್ನು ಆಗುತ್ತೆ. ಅವಾಗವಾಗ ಇದು ತಲೆ ಬಿಸಿನೂ ತಂದು ಕೊಡ್ತಾ ಇರುತ್ತೆ. ಇದು ಬೇರೆ ಕೆಲಸಗಳನ್ನ ಮಾಡೋದಕ್ಕೆ ಒಂದು ಡಿಸ್ಟ್ರಾಕ್ಷನ್ ಆಗಿ ವರ್ಕ್ ಆಗುತ್ತೆ. ಹಂಗಾಗಿ ಈ ರೀತಿಯಾಗಿ ದುಡಿಯೋದು ಅಷ್ಟು ವರ್ತಿರಲ್ಲ. ಆದ್ರೆ ಈ ಸ್ಕಿಲ್ ಅನ್ನು ಕಲಿಯೋಕೆ ಒಂದು 3 ವರ್ಷ, ರಿಟರ್ನ್ ಬರೋಕೆ ಒಂದು 5 ವರ್ಷ, ಟೋಟಲ್ 8 ವರ್ಷದಲ್ಲಿ ಗಳಿಸಿದ್ದು ಕೇವಲ 4 ಲಕ್ಷ ಅಷ್ಟೇ. ಅದೇ ನಾನು ಹೇಳೋದು, ನೀವು ಬೇರೆ ಸ್ಕಿಲ್ ಅನ್ನ ಕಲೀರಿ. ಒಂದು 2-3 ವರ್ಷ ಆದ್ರೂ ಪರವಾಗಿಲ್ಲ, ಅವರಿಗೆ ಒಂದು $30 ಆದ್ರೂ ಚಾರ್ಜ್ ಮಾಡ್ಬೋದು. ನೀವು ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ಬೋದು. ನಿಮ್ಗೆ ತಿಂಗಳಿಗೆ ಕೇವಲ 10 ಪ್ರಾಜೆಕ್ಟ್ಗಳು ಸಿಗ್ತವೆ ಅಂತ ಅನ್ಕೊಳ್ಳೋಣ. ಅಂದ್ರೆ ತಿಂಗಳಿಗೆ ನೀವು ವರ್ಕ್ ಮಾಡೋದು 10 ಅವರು, ಆದ್ರೂ ನೀವು 20,000 ಮೇಲೆನೆ ಹಣವನ್ನು ಗಳಿಸ್ಕೊಂಡಿರ್ತೀರ. ಉಳಿದ ಟೈಮನ್ನ ಆರಾಮಾಗಿರೋದು ಅಥವಾ ನಿಮ್ಮ ಸ್ಕಿಲ್ ಅನ್ನ ಅಪ್ಗ್ರೇಡ್ ಮಾಡ್ತಾ ಹೋಗ್ಬೋದು, ಬೇರೆ ಏನನ್ನ ಕಲಿತಾ ಹೋಗ್ಬೋದು. ಇದರಿಂದ ನಿಮ್ಮ ಚಾರ್ಜ್ ಅನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು. ಈ ರೀತಿಯಲ್ಲಿ ಒಂದು 5 ವರ್ಷಕ್ಕೆ ನಾವು ಲೆಕ್ಕ ಹಾಕ್ತಾ ನೋಡಿದ್ರೆ ಹೆಚ್ಚಿನ ಹಣವನ್ನೇ ಗಳಿಸೋ ರೀತಿ ಆಗಿರುತ್ತೆ. ಹಣ ಮಾಡ್ಕೊಳ್ಳೋದಕ್ಕೆ ತಮ್ಮ ಸ್ವಂತ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಹೇಳ್ಬೋದು, ಶೇರ್ ಮಾರ್ಕೆಟ್ ಅಲ್ಲೇ ನೀವು ಕರೋಡ್ಪತಿ ಆಗೋದು ಅಂತ. ಆದ್ರೆ ಅದಕ್ಕೆ ತುಂಬಾ ಕಂಡೀಷನ್ಗಳಿರ್ತವೆ, ಅದನ್ನ ಯಾರೂ ಹೇಳೋದೇ ಇಲ್ಲ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಕ್ಯಾಪಿಟಲ್ ನ ರಿಸ್ಕ್ ಅಲ್ಲಿ ಇಟ್ಟು ಕಡಿಮೆ ದುಡ್ಡು ದುಡಿಯೋ ಬದಲು ನೀವು ಅದೇ ಸಮಯವನ್ನ ಹೆಚ್ಚು ಹಣ ಬರುವಂತಹ ಸ್ಕಿಲ್ ಕಲಿಯೋದಕ್ಕೆ ಬಳಸ್ಕೊಳ್ಳಿ. ನಿಮ್ಮ ರಿಟರ್ನ್ 500% ಗಿಂತ ಜಾಸ್ತಿನೇ ಗಳಿಸ್ತಾ ಹೋಗ್ಬೋದು. ಜೊತೆಗೆ ಇದನ್ನ ಆಫ್ಲೈನ್ ಅಲ್ಲೂ ಬಳಸ್ಕೋಬಹುದು. ಅಫ್ಕೋರ್ಸ್ ನಾನು ಇನ್ವೆಸ್ಟ್ಮೆಂಟ್ ಗೆ ವಿರೋಧಿ ಅಲ್ಲ. ಓವರ್ ಆಲ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಹೆಚ್ಚು ರಿಟರ್ನ್ ನ ಕೊಡೋ ಕಡೆ ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಚಿಕ್ಕ ಕಿಕ್ಕಿಗೋಸ್ಕರ ಸಮಯವನ್ನ ವೇಸ್ಟ್ ಮಾಡ್ಕೋಬೇಡಿ. ಈ ರೀತಿ ಏನಾದ್ರೂ ನೀವು ಸ್ಕಿಲ್ ಇಂದ ಹಣವನ್ನ ಗಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಇನ್ವೆಸ್ಟ್ ಮಾಡೋದಕ್ಕೇನೆ ಹೆಚ್ಚು ಕ್ಯಾಪಿಟಲ್ ಬರುತ್ತೆ, ಹಾಗೇನೆ ಹೆಚ್ಚು ರಿಟರ್ನ್ ಅನ್ನು ತಗೋಬಹುದು. ನಿಮ್ಮ ಹಣ ಇನ್ವೆಸ್ಟ್ ಮಾಡೋದಕ್ಕೆ ನೀವಲ್ಲ, ಎಕ್ಸ್ಪರ್ಟ್ ಗಳೇನೆ ನಿಮಗೆ ಸಿಗ್ತಾರೆ. ನೀವು ಏನು ತಲೆ ಕೆಡಿಸ್ಕೊಳ್ಳೋದೇನೆ ಅವರೇ ಎಲ್ಲಾ ರಿಸರ್ಚ್ ಮಾಡಿ ನಿಮ್ಗೆ ರಿಟರ್ನ್ ಅನ್ನ ತಂದು ಕೊಡ್ತಾರೆ. ಅವಾಗ್ಲೂ ಕಾಂಪೌಂಡ್ ಎಫೆಕ್ಟ್ ನ ಬಳಸ್ಕೊಂಡು ಇನ್ನೂ ಹೆಚ್ಚಿನ ಹಣವನ್ನೇ ಗಳಿಸ್ಕೋಬಹುದು. ಸ್ಮಾಲ್ ಕೇಸ್ ಬಗ್ಗೆ ವಿಡಿಯೋ ಮಾಡಿದೆ. ಇಲ್ಲಿ ಎಕ್ಸ್ಪರ್ಟ್ಗಳು ನಿಮ್ಮ ರಿಸ್ಕ್ ಮೇಲೆ ಹಣವನ್ನ ಹಾಕಿ ನಾವು ಶೇರ್ ಗಳನ್ನ ಹುಡುಕಿ ರಿಟರ್ನ್ ಅನ್ನ ಕೊಡಿಸ್ತೀವಿ ಅಂತ ಕಾಂಪಿಟೇಷನ್ ಅಲ್ಲಿ ರಿಟರ್ನ್ ಗಳನ್ನ ಕೊಡ್ತಾ ಇದ್ದಾರೆ. ಅದು ತುಂಬಾ ಕಡಿಮೆ ಚಾರ್ಜಸ್ ಅಲ್ಲೇನೆ. ಈ ರೀತಿ ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡಿ, ತಲೆನೋವು ಇಲ್ಲದೆ ಇರುವಂತ
ಸೊ ಈಗಲೇ ಲಕ್ಷ ರಿಟರ್ನ್ ಅನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ವರ್ಷಗಟ್ಟಲೆ ಕಷ್ಟ ಬಿದ್ದು ಕಡಿಮೆ ರಿಟರ್ನ್ ಅನ್ನ ತಗೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ನಿಮಗೆ ಸಿಕ್ಕಿರುವಂತಹ ಆಪರ್ಚುನಿಟಿಯನ್ನ ಮಿಸ್ ಮಾಡ್ಕೋಬೇಡಿ. ಸ್ಕಿಲ್ಗಳಿಂದನೇ ಎಲ್ಲಾ ಕಡೆನೂ ಬೆಳೆಯೋಕೆ ಸಾಧ್ಯ. ಆಫ್ಲೈನ್ ಅಲ್ಲಾದ್ರೂ ಆಯ್ತು, ಆನ್ಲೈನ್ ಅಲ್ಲಾದ್ರೂ ಆಯ್ತು. ಹೆಚ್ಚು ಹಣವನ್ನ ಈಸಿಯಾಗಿ ಒಂದು ಸ್ಕಿಲ್ ಇಂದ ಪಡ್ಕೊಳ್ಳಿ. ಅದನ್ನೇ ನೀವು ಮಾಡಬಹುದಾದಂತಹ ಬೆಸ್ಟ್ ಆಗಿರುವಂತಹ ಇನ್ವೆಸ್ಟ್ಮೆಂಟ್ ಡಿಸಿಷನ್.